ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಮೊದಲು ಧರ್ಮನಂದನ ಅಂದ್ರೆ ಮೊದಲು ಧರ್ಮರಾಜರು, ಆ ನಂತರದಲ್ಲಿ ಭೀಮಸೇನ, ಆ ಭೀಮಸೇನನ ಹಿಂದುಗಡೆ ಅರ್ಜುನ, ಅರ್ಜುನನ ಹಿಂದುಗಡೆ ನಕುಲ, ನಕುಲನ ಹಿಂದುಗಡೆ ಸಹದೇವ, ಸಹದೇವನ ಹಿಂದುಗಡೆ ಸಹ ಧರ್ಮಿಣಿಯಾಗಿರತಕ್ಕಂಥ ಪಂಚ ಪಾಂಡವರ ಪತ್ನಿಯಾಗಿರತಕ್ಕಂಥ ಮಹಾಪತಿವ್ರತೆಯಾಗಿರತಕ್ಕಂಥ ಆದಿಶಕ್ತಿ ಸ್ವರೂಪಿಣಿಯಾಗಿರತಕ್ಕಂತಹ ಸರ್ವಶಕ್ತಿ ಸ್ವರೂಪಿಣಿಯಾದಂತಹ ಆ ಮಹಾತಾಯಿ ದ್ರೌಪದಿ. ಈ 6 ಜನರು ಒಟ್ಟಿಗೆ ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಂಧುಗಳೇ, ಈ 5 ಜನ ಪುಣ್ಯಾತ್ಮನ ಕಥೆಯನ್ನು ಹೇಳುವುದು ಕೇಳುವುದು ಒಂದು ಮೇಲ್ಮತರ. ಇದು ಎಷ್ಟು ಪುಣ್ಯವಿದ್ದರೆ ಇವರು ಹೆಸರುಗಳು ಹೇಳಿಕೊಳ್ಳೋಕೆ ನಮಗೆ ಯೋಗ್ಯತೆ ಬರುತ್ತೆ ಅಂತಂದ್ರೆ ನಾವು ಯೋಚನೆ ಮಾಡಿದರೆ ಕಷ್ಟ ಆಗುತ್ತೆ. ಇಂತಹ ಮಹಾನುಭಾವರು ಭಗವದ್ಧ್ಯಾನ ಮಾಡಿಕೊಂಡು ಮುಂದೆ ಹೋಗ್ತಾ 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 ದ್ರೌಪದಿ ಮಹಾತಾಯಿಗೆ ಕೈಕಾಲುಗಳು ಮರಗಟ್ಟಿದಂತಾಗಿ ಜೀವವೇ ಹೋದಂತಾಯಿತು. ಮುಂದೆಗಡೆ ಹೋಗ್ತಕ್ಕಂಥವ್ರನ್ನು ಕರೆಯೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆ ಕರೆಯೋದಕ್ಕೂ ಪ್ರಯತ್ನ ಆಗದೆ ಹರಿಹರಿ ನಾರಾಯಣ 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 ಅಂತ ದೊಡ್ಡನೆ ಕೆಳಗಡೆ ಬಿದ್ದು ಪ್ರಾಣ ಹೋಯಿತು. ಹಿಂದ್ಗಡೆ ಏನೋ ಆಶ್ಚರ್ಯ ನಡೀತಾ ಇದೆ ಅಂತೇಳಿ ಕೊನೆಯಲ್ಲಿದ್ದ ಸಹದೇವ ತಿರುಗಿ ನೋಡ್ತಾನೆ. ದ್ರೌಪದಿ ಸತ್ತು ಕೆಳಗಡೆ ಬಿದ್ದಿದ್ದಾಳೆ. ಅಣ್ಣ ಧರ್ಮಣ್ಣ ನೋಡೋ, ದ್ರೌಪದಿ ಸತ್ತು ಹೋದಳೋ. ಆಗ ಧರ್ಮರಾಯ ಹೇಳ್ತಾನೆ, ಅಪ್ಪ ಅವಳಿಂದಲೇ ನಾವು ಭೂಲೋಕಕ್ಕೆ ಬರಬೇಕಾಯಿತು. ಅವಳು ಮಾಯೆ ಕಣೋ, ಅವಳಿಂದ ಅನೇಕ ಅಜಾತನೆಗಳು ನಡೆಯಿತು. ಸ್ತ್ರೀ ಮಾಯೆ ಅಂತಾರೆ, ಸ್ತ್ರೀಯನ್ನು ನಂಬಾರದು. ನಡೀರೋ ಮುಂದೆ ಹಿಂದಕ್ಕೆ ನೋಡಬೇಡ್ರೋ, ಹಿಂದಕ್ಕೆ ನೋಡಿದ್ರೆ ನಾವು ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಇಲ್ಲಣ್ಣ ಅಂತೇಳಿ ಆಕೆಗೂ ಅಂತ್ಯ ಸಂಸ್ಕಾರ ಮುಗಿಸಿ ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಸಹದೇವನಿಗೂ ಕೂಡ ಅಂತ್ಯಕಾಲ. ಸಹದೇವ ದುಪ್ಪನ ಕೆಳಗಡೆ ಬಿದ್ದ. ನಕುಲ ಹೇಳ್ತಾನೆ, ಅಣ್ಣ ಸಹದೇವ ಸತ್ತೋಗ್ಬಾರದು. ಅಯ್ಯೋ ಸಹದೇವನೇನು ಸಾಮಾನ್ಯನೇನು, ಅವನು ಮಹಾ ಬಿಲ್ಲಾಳಿ, ಮಹಾವೀರ, ಅಶ್ವಪಾಲಕ, ಗೋಪಾಲಕರ ನಕುಲ ಸಹದೇವರು ಅಂತಾಳೆ. ಇವನು ದುರ್ಯೋಧನನ ಕಡೆಗೆ ಬಡ ಕುದುರೆಗಳನ್ನು ಕಟ್ಟಿ ನಮಗೆ ಒಳ್ಳೆ ಕುದುರೆಗಳು ಕಟ್ಟಿ ಮೋಸ ಮಾಡೋಣ, ಅವನ ಸುದ್ದಿ ನಮ್ಗೆ ಬೇಡ ಅಂತಾರೆ. ಇಲ್ಲ ಅಣ್ಣ, ಅವನಿಗೂ ಅಂತ್ಯ ಸಂಸ್ಕಾರ ಮಾಡೋಣ ಅಂತೇಳಿ ಅವನಿಗೂ ಅಂತ್ಯ ಸಂಸ್ಕಾರ ಮುಗಿಸಿ ಮುಂದಕ್ಕೆ ಹೋದ್ರೆ ನಕುಲನಿಗೂ ಅದೇ ಸ್ಥಿತಿಯನ್ನು ಉಂಟಾಗ್ತದೆ. ನಕುಲನು ಕೂಡ ತಲೆ ಕೆಳಗಡೆ ಬಿದ್ದು ಪ್ರಾಣತ್ಯಾಗ ಮಾಡ್ತಾನೆ. ಅಣ್ಣ ಅರ್ಜುನ ಹೇಳ್ತಾನೆ, ಅಣ್ಣ ನಕುಲನ ಸತ್ತನು. ಅಯ್ಯೋ ಇಂತನಿಗೆ ನೋಡಬೇಡ್ರು ಅಂದ್ರೆ ಯಾಕೋ ಏನು ಮಾಡ್ತೀರ. ಆತನಿಗೆ ಅಂತ್ಯ ಸಂಸ್ಕಾರವಾಯಿತು. ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಅರ್ಜುನ, ಫಲ್ಗುಣ, ಪಾರ್ಥ, ಕೀರ್ತಿ, ಶ್ವೇತವಾಹನ, ಧನಂಜಯ, ಕೃಷ್ಣ ಎಂಬ ದಶನಾಮಗಳಿಂದ ಬೆರೆದು ಆ ಇಂದ್ರನ ಅಂಶದಿಂದ ಅವತರಿಸಿರತಕ್ಕಂಥ ಯಾವ ಆ ಅರ್ಜುನನಿಗೂ ಅಂತ್ಯಕಾಲ ಬಂದು ತಾನೂ ಪ್ರಾಣಬಿಟ್ಟ. ಆತನಿಗೆ ಅಂತ್ಯ ಸಂಸ್ಕಾರ ಮುಗಿಸಿ ಮುಂದೆ ಹೋಗ್ತಾ 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 ಭೀಮಸೇನ ಯಾವುದೇ ಕಾರಣಕ್ಕೆ ಹಿಂತಿರುಗಿ ನೋಡಬೇಡ ಸಹೋದರ, ನಿನ್ನನ್ನಾದರೂ ನನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಯಾವುದೇ ಕಾರಣಕ್ಕೆ ಹಿಂತಿರುಗಿ ನೋಡಬೇಡ, ನಾನು ಹಿಂತಿರುಗಿ ನೋಡೋದು ಅಂತ ಮುಂದೆ ಹೋಗ್ತಾ ಇದ್ರೆ ಭೀಮಸೇನಿಗೂ ಅವಸಾನ ಕಾಲ ಪ್ರಾಪ್ತಿಯಾಯಿತು. ಭೀಮಸೇನನು ಗಡಗಡಲೆ ನುಗ್ಗಿ ಕಂಠಕ್ಕೆ ಗತಿತವಾಗಿ ಅಣ್ಣ ಅನ್ನೋಕ್ಕೆ ಬಾಯಿ ಬಾರದೆ ದುಪ್ಪನ ಕೆಳಗಡೆ ಬಿದ್ದ. ಕೆಳಗಡೆ ಬಿದ್ದರೆ ಭೀಮಸೇನ ಇಟ್ಟ ಹೆಜ್ಜೆಯ ಧರ್ಮರಾಯನ ಮುಂದೆ ಹೆಜ್ಜೆ ಇಟ್ಟಿದ್ದಾನೆ. ಆ ಹೆಜ್ಜೆಯಿಂದ ಹಿಂದಕ್ಕೆ ಅರ್ಧ ಭೂಮಿನ ಕುಸಿದು ಹೋದಂಗಾಗೋಯ್ತು, ಕುಸಿದು ಬಿದ್ದಂಗಾಗೋಯ್ತು. ಆಗ ಧರ್ಮರಾಯರು, ಅಯ್ಯೋ ಸಹೋದರ, ನೀನು ಎಂತ ವಾಯುಪುತ್ರ ಬಲಾಢ್ಯ, ಆಹಾ ವಾಯುನಂದನ ಭೀಮಸೇನ, ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಿದವನು ನೀನು ಅಂತೇಳಿ ಎತ್ತಿ ಹೆಗಲ ಮೇಲೆ ಹಾಕೊಂಡಿದ್ದೆ. 1000 ಆನೆಗಳ ಬಲ ಉಳ್ಳಂತ ಆ ಭೀಮಸೇನನನ್ನು ಯಮಾಂಶ ಸಂಭೂತರಾಗಿರತಕ್ಕಂತಹ ಧರ್ಮರಾಯರು ಎಡಗೈನಲ್ಲಿ ಎತ್ತಿ ಆ ಭೀಮಸೇನನ ಕಡೆಯ ಬಲವನ್ನು ಎತ್ತಿ ಹೆಗಲ ಮೇಲೆ ಇಟ್ಟುಕೊಂಡು ಹೇಳ್ತಾರೆ, ಹೇ ಕೃಷ್ಣ, ಹೇ ಶಂಕರ, ದಯಾನಿಧೇ ದಯಾನಿಧೇ ದಯಾನಿಧೇ, ಈ ದೇಹದಿಂದ ದೂರನಾದೆ ಈ ಸಾವು ಲೋಕನಂಬಿಕೆ, ಈ ದೇಹದಿಂದ ದೂರನಾದೆ ಸೇವೆಗಾಗಿ ಕಾದು ಕಸನ ಸೇರಿದೆ,
ಆವ ಪಾಪಕ್ಕೆ ಸಾವು ಕಾಡಿತೋ ಪರಮೇಶ ದಯವು ಬಾರದೆ ಈ ಲೋಕ ನಂಬಿದೆ ಈ ದೇಹದಿಂದ ದೂರನಾದೆ ಈ ಸಾವು ನ್ಯಾಯವೇ ಶಿವನ ಮಂತ್ರವಂತೆ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ತಾಯಿ ಹಾಲು ವಿಷಮದಾರೆ ನ್ಯಾಯವೆಲ್ಲಿದೆ ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ ಕಾಮದೇವ ಸಾವು ತರಲು ಎಲ್ಲಿ ರಕ್ಷಣೆ ಆವ ಪಾಪಕ್ಕೆ ಸಾವು ಕಾಡಿತು ಏನು ತಪ್ಪಿದೆ ಹೇಳಬಾರದೆ ಪರಮೇಶ ದಯವು ಬಾರದೆ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ನೀನಂದು ಲೋಕ ನಂಬಿದೆ ಈ ದೇಹದಿಂದ ದೂರನಾಗಿ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಶಿವನಾಮ ಮಂತ್ರ ಬಂದೆ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ ಶಿವನಾಮ ಮಂತ್ರ ಬಂದೆ ಅಮರ ದೇವಿಗೆ ಪರಮೇಶ ಪ್ರಾಣ ಜ್ಯೋತಿ ಮರಳಿತಾರೆಯ 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 ಹೇ ಭೀಮಸೇನ 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 ಸಹೋದರ ನಿನ್ನನ್ನು ಸ್ವರ್ಗಕ್ಕೆ ಕರೆಕೊಂಡು ಹೋಗಬೇಕು ಅಂದ್ರೆ ನೀನು ಹತನಾವೆಯ ಸಹೋದರ ಅಂತೇಳಿ ಆ ಶವವನ್ನ ಹೆಗಲ ಮೇಲೆ ಇಟ್ಟುಕೊಂಡು ನಿನ್ನ ಉಪಕಾರ ಎಷ್ಟು ಸ್ಮರಿಸಿದರೂ ಸಾಲದು ನೀನು ಅನ್ಯಾಯವಾಗಿ ಜೀವ ಕಳೆದುಕೊಂಡಿಯ ಕಂದ ಅಂತೇಳಿ ಆ ಭೀಮಸೇನ ಸಹೋದರನ ಶವವನ್ನು ಹೆಗಲ ಮೇಲೆ ಇಟ್ಟುಕೊಂಡು ಯಾವ ಆ ಧರ್ಮರಾಯರು ಮುಂದೆ ಹೋಗ್ತಾ ಇರಬೇಕಾದ್ರೆ ಭಗವಂತ ನೋಡಿದ್ರು ಅದೇ ಧರ್ಮನಂದನ ಎಂತ ಕೆಲಸ ಮಾಡ್ತಾ ಇದ್ದೀಯೋ ಸತ್ತವರನ್ನ ಊರೊಳಗಡೆನೆ ತರಬಾರದು ಅಂತಾರೆ ಸತ್ತವರನ್ನು ಸ್ವರ್ಗಕ್ಕೆ ಸೇರಿಸ್ತಾರೇನೋ ಬುದ್ಧಿ ಐತೇನೋ ನಿನಗೆ ದಟ್ಟ ನೀನು ನಿನಗೆ ಜ್ಞಾನೋದಯ ನಾನು ಹೇಳಿದ್ರೆ ಆಗಲ್ಲ ತಾಳು ಅಂತೇಳಿ ಒಬ್ಬ ವೆಂಕಟನ ವೇಷವನ್ನು ಧರಿಸಿದ ಊಟ ವೇಷಧಾರಿಯಾಗಿ ಅಲ್ಲೊಂದು ಉದ್ಯಾನವನ ನಿರ್ಮಾಣ ಮಾಡಿದ ಅಲ್ಲಿ ಒಂದು ತುಳಸಿ ಗಿಡವನ್ನ ತುದಿಯನ್ನ ಆ ಸುಳಿಯನ್ನ ತಲೆಯನ್ನಾಗಿ ಅಂದರೆ ತಲೆಯನ್ನು ಬುಡವಾಗಿ ತಲೆ ಬುಡವಾಗಿ ನೆಟ್ಟ ಯಾಕಂದ್ರೆ ಈ ಬೇರಿನಲ್ಲಿರ್ತಕ್ಕಂಥದ್ದು ಬಾಯಿ ಸಸ್ಯಗಳಿಗೆ ದೇವರು ಸಸ್ಯಗಳಿಗೆ ನಮ್ಗೆ ಆಹಾರ ಕೊಡ್ತಕ್ಕಂಥ ಎಲ್ಲ ಸಸ್ಯಗಳಿಗೆ ಬಾಯಿ ಬೇರಿನಲ್ಲಿ ಕೊಟ್ಟಿದ್ದಾನೆ ನಮಗೆ ಬಾಯಿ ಮೇಲ್ಗಡೆ ಕೊಟ್ಟಿದ್ದಾನೆ ನೋಡಿ ಆ ಸಸ್ಯಗಳ ತಿಂದು ನಾವು ಜೀವನ ಮಾಡ್ತೇವೆ ಆ ಸಸ್ಯಗಳ ಬಾಯಿ ಬೇರಿನಲ್ಲೈತೆ ಆ ಬೇರನ್ನು ಮೇಲಕ್ಕೆ ಹಾಕಿಬಿಟ್ಟು ಅದರ ತುದಿಯನ್ನ ಸುಳಿಯನ್ನ ಭೂಮಿ ಮೇಲೆ ನೆಟ್ಟು ನೀರು ಒಯ್ತಾ ಇದ್ದಾನೆ ತೂತ್ಗಡಿಗೆನಲ್ಲಿ ಒಬ್ಬ ಬ್ರಾಹ್ಮಣ ಮಾಯಾ ಬ್ರಾಹ್ಮಣ ಅವನು ಒಯ್ತಾ ಇದ್ರೆ ಈ ಧರ್ಮರಾಯರು ಎಣ ಎತ್ಕೊಂಡು ಹೋಗ್ತಾ ಇದ್ದಾರೆ ಸ್ವರ್ಗಕ್ಕೆ ಇವೆರಡೂ ಕೂಡ ಹಾಸ್ಯಾಸ್ಪದ ತಮಾಷೆ ಆಗೋಯ್ತು ಇವನು ನೋಡ್ದ ಯಾರು ಧರ್ಮರಾಯರು ನೋಡ್ತಾರೆ ಯೋ ಬುದ್ಧಿ ಆಯ್ತಾನೆ ನನಗೆ ಅಲ್ಲಯ್ಯ ತುಳಸಿ ಗಿಡನ ತಲೆ ಕೆಳಕಾಗಿ ಊತು ನೀರು ಒಯ್ತಾ ಇದೆಯಲ್ಲಯ್ಯ ಆ ನೀರು ಅಲ್ಲಿಂದ ನೀರು ಹೊತ್ಕೊಂಡ್ಬರೋದು ವ್ಯರ್ಥ ಅಲ್ಲಯ್ಯ ತೂತ್ ಕಡೆಗೆ ನೀರು ಹೊತ್ಕೊಂಡ್ಬರ್ತೀಯ ನೀರೆಲ್ಲ ಮುಗಿದೋಗ್ತದೆ ಅದನ್ನ ಬರೀ ಒಯ್ಗೆ ತಿರ್ಗೋ ಓಡೋತೀಯ ಏ ಬುದ್ಧಿ ಐತೇನೆ ದಡ್ಡ ಕೆಲಸ ಮಾಡ್ತೀಯ ಅಂತ ಧರ್ಮರಾಯ ಅದಕ್ಕೆ ಅವನಂದ ನೀನು ಎಣ ಎತ್ಕೊಂಡು ಸ್ವರ್ಗಕ್ಕೆ ಹೋಗ್ತೀನಂತೀಯಲ್ಲ ಇದು ಸರಿಯಾ ಅಂದ ಹೌದಲ್ಲವೇ ಅಜ್ಞಾನಿ ನಾನು ಅಂತೇಳಿ ಅಲ್ಲೇ ಭೀಮಸೇನನ ಶವವನ್ನು ಸಂಸ್ಕಾರ ಮಾಡಿ ಮುಂದಕ್ಕೆ ಹೆಜ್ಜೆ ಇಟ್ಟ ತಕ್ಷಣ ಸ್ವರ್ಗಲೋಕದ ಬಾಗಿಲು ಢಣ 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 ಸ್ವರ್ಗ
ಬಂತು. ಆ ದಿವ್ಯ ವಿಮಾನದಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಧರ್ಮರಾಯರು ಕುತ್ಕೊಳ್ಳೋಕೆ ಹೋಗಬೇಕು ಅನ್ನುವಾಗ ಮುಂದೆ ಇದ್ದಂತ ಒಂದು ನಾಯಿ ಇವರನ್ನು ಹಿಂಬಾಲಿಸ್ಕೊಂಡು ಬಂದಿತ್ತು. ಕರೆಯ ನಾಯಿ ಮುಂದೆ ಹಿಂಬಾಲಿಸ್ಕೊಂಡು ಬಂದಿತ್ತು. ಅವರೇನು ಹೇಳಿದ್ರು, ಧರ್ಮರಾಯರೇ ಬನ್ನಿ ಸ್ವರ್ಗಕ್ಕೆ, ಬನ್ನಿ ಸ್ವರ್ಗಕ್ಕೆ, ಸ್ವಾಗತ ಪೈ ಸ್ವಾಗತ ಪೈ ಧರ್ಮರಾಜನಿಗೆ, ಲೋಕದಲ್ಲಿ ಧರ್ಮ ಪಾಲಿಸಿದ ದಾತಗೆ ಸ್ವಾಗತ ಪೈ ಧರ್ಮರಾಜನಿಗೆ. ಬನ್ನಿ 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 ಸ್ವರ್ಗಕ್ಕೆ ಅಂದ್ರು ವೈಕುಂಠ ದೂತರು. ಆಗ ಧರ್ಮರಾಯರು ಕೇಳ್ತಾರೆ, ಅಲ್ಲಪ್ಪ ನಾನು ಸ್ವರ್ಗಕ್ಕೆ ಮೊದಲು ಬರಬೇಕು ಅಂದರೆ ನನಗಿಂತ ಮುಂದೆ ನಮಗೆ ದಾರಿ ತೋರಿಸಿದ ಈ ನಾಯಿಯನ್ನು ಮೊದಲು ಕರ್ಕೊಳ್ಳಿ, ಆ ನಾಯಿ ಬಂದ ಮೇಲೆ ನಾನು ಸ್ವರ್ಗಕ್ಕೆ ಬರೋದು. ಆ ನಾಯಿಗಳಿಗೆಲ್ಲ ಸ್ವರ್ಗದಲ್ಲಿ ಅವಕಾಶವಿಲ್ಲ, ಎಲ್ಲಾದರೂ ಉಂಟೆ. ಮನುಷ್ಯನ ಜನ್ಮವೇ ಶ್ರೇಷ್ಠ. ಆದ್ದರಿಂದ ಮನುಷ್ಯನಾಗಿ ನೀನು ಧರ್ಮವನ್ನು ಪಾಲಿಸಿದ್ದರಿಂದ ನೀನು ಸ್ವರ್ಗದ ಸುಖವನ್ನು ಅನುಭವಿಸಬೇಕೇ ಹೊರತು ಈ ನಾಯಿ ನರಿಗಳಿಗೆಲ್ಲ ಸ್ವರ್ಗ ಸಿಕ್ಕೋದಿಲ್ಲ. ಛೇ, ತಳ್ಳಿ ಆಚೆಗೆ ಅಂತಂದ್ರು ನಾಯಿ. ಅಯ್ಯಯ್ಯೋ, ನಾಯಿಗೆ ಸ್ವರ್ಗವಿಲ್ಲ ಅಂದರೆ ನನಗೆ ಮುಂದೆ ನಡೆಸಿಕೊಂಡು ಬಂದಂತ ನಾಯಿಯೇ ನನಗೆ ಶ್ರೇಷ್ಠ. ನೀವು ನಾಯಿಗೆ ಸ್ವರ್ಗ ಕೊಡಿಲ್ಲ ಅಂದರೆ ನಿಮ್ಮ ಸ್ವರ್ಗ ನನಗೆ ಬೇಡ, ನಾನು ತಿರಸ್ಕರಿಸುತ್ತೇನೆ ನಿಮ್ಮ ಸ್ವರ್ಗವನ್ನು ಅಂದ ಧರ್ಮರಾಯರು. ಗಣ ಗಣ ಗಣದ ಘಂಟಾನಾದಗಳೊಳಗೆ ಯಮಧರ್ಮರಾಯರು ಪ್ರತ್ಯಕ್ಷರಾದರು. ಆ ನಾಯಿಯ ರೂಪದಲ್ಲಿದ್ದವರು ಯಾರು? ಯಮಧರ್ಮ. ಮೆಚ್ಚಿದನು ಕಂದ ನಿನ್ನ ಧರ್ಮಕ್ಕೆ, ಮೆಚ್ಚಿದನು ಕಂಡ ನಿನ್ನ ಸತ್ಯವಾಗ್ ಪರಿಪಾಲನೆಗೆ, ನಡೆ ಎಂದು ಭುಜದ ಮೇಲೆ ಕೈಯಿರಿಸಿ ಯಮಧರ್ಮರಾಯರು ಧರ್ಮರಾಯರು ಒಂದು ಗೂಡಿದರು. ಯಮಧರ್ಮರಾಯರು ಧರ್ಮರಾಯರು ಒಂದು ಗೂಡಿ ಒಂದೇ ಆತ್ಮ, ಎರಡು ಶರೀರಗಳಾಗಿ ಸ್ವರ್ಗವನ್ನು ಸೇರಿದಂತೆ. ಅದೇ ರೀತಿ ರವಿಕುಮಾರ್ ಅವರು ಸ್ವರ್ಗವನ್ನು ಸೇರಲಿ ಅಂತೇಳಿ ಈ ಪಾಂಡವರ ಧರ್ಮರಾಯನ ಸ್ವರ್ಗಾರೋಹಣ ಎಂಬ ಕಥೆಯನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ.